ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ನಲ್ಲಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ 6ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಹಾಗೂ ಬಿಜೆಪಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಸಿಕಲ್ ಆನಂದ್ ಗೌಡ್ರು, ಮಹಿಳಾಧ್ಯಕ್ಷರಾದ ಕಾವ್ಯ ಹಾಗೂ ಡಾಕ್ಟರ್ ಸತ್ಯನಾರಾಯಣ ರಾವ್ ಹಾಗೂ ಇನ್ನಿತರ ಗಣ್ಯರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಬಿಜೆಪಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದ್ ಗೌಡ್ರು ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಅನೇಕ ಸಾಲ ಸೌಲಭ್ಯಗಳಿವೆ. ಅವುಗಳನ್ನು ಪಡೆದುಕೊಳ್ಳುವಲ್ಲಿ ತಾವೆಲ್ಲರೂ ಕೂಡ ಮುಂದೆ ಬರಬೇಕು ಹಾಗೂ ಕಾರ್ಮಿಕ ಇಲಾಖೆಯಲ್ಲೂ ಸಹ ಅನೇಕ ಸೌಲಭ್ಯಗಳನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ವೇದಿಕೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ, ಮಹಿಳಾಧ್ಯಕ್ಷರಾದ ಕಾವ್ಯ, ಸಿಕಲ್ ಆನಂದಗೌಡರು, ಪ್ರಗತಿಪರ ಹೋರಾಟಗಾರರ ಒಕ್ಕೂಟದ ಅಧ್ಯಕ್ಷರಾದ ವಿಸ್ಡಮ್ ನಾಗರಾಜ್, ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಚೀಮನಹಳ್ಳಿ ಬೈರೇಗೌಡ, ರೈತ ಮುಖಂಡರಾದ ರವಿಪ್ರಕಾಶ್, ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಬೀದಿ ಬದಿ ವ್ಯಾಪಾರಿಗಳೆಲ್ಲ ಯಾರು ಈ ಭಿಕ್ಷೆ ಬೇಡವರಿರಲಿಲ್ಲ ಅಂತ ನಮ್ಮ ಸಮೃದ್ಧವಾದ ಭಾರತ ಇವತ್ತು ಮುಂದಿನ 21 ವರ್ಷದಲ್ಲಿ ನಾವು ಸಮೃದ್ಧವಾಗಬೇಕು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ದೇವರು ಒಳ್ಳೇದು ಮಾಡಿ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಈ ಚಿನ್ನದ ಬೀಡಿನಲ್ಲಿ ಯಾವಾಗಲೂ ಬೆಳೆದಿಂಗಳು ಇರಲಿ ಅಂಥೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಬೀದಿ ಬದಿ ವ್ಯಾಪಾರಿಗಳಿಗೆ ಜಯವಾಗಲಿ. ಎಲ್ಲರಿಗೂ ಮುಂದಿನ ಜೀವನ ಉತ್ತಮ ಆಗಿರಲಿ ಅಂತ ಕ್ಷಮಿಸ್ತಾ, ನನಗೆ ಒಂದು ತುರ್ತು ಕರೆ ಬಂದಿರೋದ್ರಿಂದ ನಾನು ಹೇಳ್ತೀನಿ, ಕ್ಷಮಿಸಬೇಕು ಅಂತ ಕೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಭಾರತ ಮಾತಾ, ಜೈ ಭವಾನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಮಂಗಳವಾಗಲಿ ಅಂತ ಹೇಳ್ತಾ ನಾನು ನಿರ್ಗಮಿಸಿ. ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯಾಧ್ಯಕ್ಷರು ಆನಂದ್ ಗೌಡ್ರು ಕೈ ಜೋಡಿಸ್ಬೇಕು. ನಮ್ಮ ಸಂಭಾಷಣೆಯನ್ನ ಚಾಲನೆ ಮಾಡೋಣ. ದಯವಿಟ್ಟು ಎಲ್ಲರೂ ಕೈ ಎತ್ತಿ ಜೈಕಾರ ಕೂಗಬೇಕು. ಯಾಕಂದ್ರೆ ಎಲ್ರಿಗೂ ಮಾತನಾಡೋರ್ಗಿಂತ ಕೇಳೋರ್ಗೆ ಹುಮ್ಮಸ್ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ಬಲೋ ಭಾರತ್ ಮಾತಾ ಕಿ. ಬೀದಿ ಬದಿ ವ್ಯಾಪಾರಸ್ಥರಿಗೆ, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀರಾಮಣ್ಣಂಗೆ, ಯಾಕೆ ಅವ್ರ ಹೆಸರು ಹೇಳೋದೆ ಅಂದ್ರೆ ಕೊನೆಯಲ್ಲಿ ನಮ್ಮದು ಅದೇ ಕಷ್ಟ. ಯಾವುದೇ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರೆ ಆರ್ಗನೈಸ್ ಮಾಡಿ ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಆರ್ಗನೈಸ್ ಮಾಡಿರೋರು ಕೊನೆಯಲ್ಲಿ ಪಾಪ ಮೂಲೆಯಲ್ಲಿ ಇರ್ತಾರೆ. ಅವರು ನಾವು ಬಂದು ವೇದಿಕೆಯಲ್ಲಿ ಕೂತ್ಕೊಬಿಡ್ತೀವಿ. ಹಂಗಾಗಿ ಅವರಿಗೆ ಯಾವತ್ತೂ ಅಷ್ಟೇ ಅಧ್ಯಕ್ಷರಿಗಾಗಿರ್ತಕ್ಕಂಥವ್ರು. ಯಾಕಂತ ಹೇಳಿದ್ರೆ ಸತತವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ 1 ತಿಂಗಳಿಂದ ಅವರ ಶ್ರಮ ನನಗೆ ಗೊತ್ತಿದೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಹೋಗಿದ್ದಾರೆ, ಪ್ರತಿಯೊಬ್ಬರನ್ನು ಫೋನ್ ಕರೆಯಿಂದ ಕರೆದಿದ್ದಾರೆ. ಹಾಗಾಗಿ ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂತಹ ಒಂದು ನಮನಗಳನ್ನು ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಸ್ಥರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸಿ ರಂಗಸ್ವಾಮಿಯವರೇ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಕಾವ್ಯ ಮೇಡಮ್ ಅವರೇ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀರಾಮಣ್ಣವರೇ, ಹಾಗೆ ಅನೇಕ ಮುಖಂಡರು ಇಲ್ಲಿ ಕೂತಿದ್ದಾರೆ. ಎಲ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಅನುಕೂಲಗಳು ಅಲ್ಲಿ ಏನನ್ನು ಪಡ್ಕೊಂಡಿದ್ದಾರೆ, ತಾವೆಲ್ಲ ಬಂದಿದ್ದೀರಿ, ನಿಮಗೂ ಸಹ ವಿಶೇಷವಾದಂತಹ ಆಹ್ವಾನವನ್ನು ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ 6ನೇ ವರ್ಷದ ಜಯಂತ್ಯೋತ್ಸವ ಸಮಾರಂಭವ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಕಾವ್ಯ ಮೇಡಮ್ ಅವರು ಹೇಳ್ತಾ ಇದ್ರು,
ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ, ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಅನುಕೂಲಗಳನ್ನ, ಏನೆಲ್ಲ ಸೌಲಭ್ಯಗಳು ಬರ್ತದೆ, ಎಲ್ರಿಗೂ ಸಹ ಮಾಹಿತಿ ಇರೋದಿಲ್ಲ. ಆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಪದಾಧಿಕಾರಿ ಹಾಗೂ ಅದರಲ್ಲಿ ಫಲಾನುಭವಿ ಯಾರು ಅದರಿಂದ ಅನುಕೂಲ ಪಡ್ಕೊಂಡಿರ್ತಾರೆ ಅವರು ಇನ್ನೊಬ್ಬರಿಗೆ, ಎಲ್ಲರೂ ಸ್ಥಿತಿವಂತರಾಗಿರೋದಿಲ್ಲ, ಯಾರು ಬಡತನದಲ್ಲಿರ್ತಾರೆ ಅವರಿಗೆ ಆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸ ಎಲ್ರಿಗೂ ಇರ್ತಕ್ಕಂಥ ಅದು ಮೊದಲನೇ ಜವಾಬ್ದಾರಿ. ಮೇಡಮ್ ಅವರು ಹೇಳ್ತಾ ಇದ್ರು, ಸುಮಾರು ಭಾರತ ಸರ್ಕಾರದಿಂದ ಹಾಗೂ ಕರ್ನಾಟಕ ಸರ್ಕಾರದಿಂದ ಸುಮಾರು ಸ್ಕೀಮ್ಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಗ್ತಕ್ಕಂಥ ಅನುಕೂಲಗಳಿದಾವೆ. ಆದರೆ ಅದನ್ನ ತಲುಪಿಸ್ತಕ್ಕಂಥ ಕೆಲಸ, ಅವರನ್ನ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಸಹ ಮಾಡಿದಾಗ ಮಾತ್ರ ಆ ಸೌಲಭ್ಯಗಳು ಪ್ರತಿಯೊಬ್ಬರನ್ನು ತಲುಪ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ನಿಮ್ಮ ಮುಖಾಂತರ ಹೇಳ್ತೀನಿ. ಯಾಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇಷ್ಟೊಂದು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ರೆ, ರೈತನು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆ, ಹಣ್ಣು ಆಗಿರಲಿ, ಅವನು ಮಣ್ಣಲ್ಲೇ ಬೆಳೆದಿರ್ತಕ್ಕಂಥದ್ದು. ಅದನ್ನ ಬೀದಿ ಬದಿ ವ್ಯಾಪಾರ ಯಾರು ಮಾಡ್ತಾರೆ, ಕಡಿಮೆ ಒಂದು ಮಾರ್ಜಿನ್ ಇಟ್ಕೊಂಡು ಅವರು ಪ್ರತಿಯೊಂದು ಪದಾರ್ಥದ ಮೇಲೂ ಸಹ ಜಾಸ್ತಿ ರೇಟ್ ಇಟ್ಕೊಳ್ಳಲ್ಲ. ಅವರ ಕೂಲಿ ಏನಿರ್ತದೋ ಅದನ್ನು ಮಾತ್ರ ಬರೆಸುವಂತ ಕೆಲಸವನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾಡ್ತಾರೆ. ಅದೇ ಹಣ್ಣನ್ನ ಇಲ್ಲ ಅದೇ ವಸ್ತುವನ್ನ ನಾವು ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ನೋಡಿದ್ರೆ ಒಂದು ಬ್ರ್ಯಾಂಡ್ ಹಾಕಿರ್ತಾರೆ ಅಷ್ಟೇ. ಅಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳೇನು ಗಾಳಿಯಲ್ಲಿ ಬೆಳೆದಿರೋದಿಲ್ಲ, ಇಲ್ಲ ಆಕಾಶದಲ್ಲಿ ಬೆಳೆದಿರೋದಿಲ್ಲ. ನಮ್ಮ ರೈತ ಕಷ್ಟಪಟ್ಟು ಮಣ್ಣಿನಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳೇ ಆಗಿರ್ತದೆ. ಆದರೆ ಅಲ್ಲಿನ ಬೆಲೆ ಏನಿರ್ತದೆ ದುಪ್ಪಟ್ಟಾಗಿರ್ತದೆ. ಹಾಗಾಗಿ ಪಾಪ ಬಿಸಿಲಲ್ಲಿ ಕಷ್ಟಪಟ್ಟು ಬೆಳಗಿಂದ ಸಾಯಂಕಾಲನೂ ಅವರು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಸಿಗ್ತಕ್ಕಂಥದ್ದು ಕೂಲಿ ಮಾತ್ರ ಅಷ್ಟೇ. ಹಾಗಾಗಿ ಅವರನ್ನ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಈಗಾಗಲೇ ನಮ್ಮ ಬೈರೇಗೌಡರು ಈಗಾಗಲೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ನನ್ನ ಕೈಲಾದಂತಹ ಸಹಾಯವನ್ನ ಯಾರು ಸ್ಥಿತಿವಂತರಾಗಿಲ್ಲ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅವರು ಘಂಟಾಘೋಷವಾಗಿ ಹೇಳಿದ್ರು. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಮುಖಾಂತರ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳೋಣ. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ಮುಂದೆ ಬರಬೇಕು. ಯಾರೆಲ್ಲ ಸ್ಥಿತಿವಂತರಿಲ್ಲ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ಇರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಸ್ಕೀಮ್ಗಳಿದ್ದಾವೆ. ಆದರೆ ಒಂದು ಸ್ಕೀಮ್ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ನಾವು ಮಂಡಲ ಅಧ್ಯಕ್ಷನಾಗಿ ಪ್ರತಿ ಪಂಚಾಯಿತಿಯಲ್ಲೂ ಸಹ ಪ್ರಧಾನಮಂತ್ರಿಗಳ ಒಂದು ಏನು ಅನುಕೂಲಗಳಿದೆ ಕೇಂದ್ರ ಸರ್ಕಾರದಿಂದ ಅದನ್ನ ತಿಳಿಸ್ತಕ್ಕಂಥ ಕೆಲಸ ಪ್ರತಿ ಪಂಚಾಯಿತಿಯಲ್ಲಿ ಹೋಗಿ ನಾವು ಮಾಡಿದ್ವಿ. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನ ಇದೆ. ಇದು ಕೊರೋನಾ ಟೈಮಲ್ಲಿ 2019ರಲ್ಲಿ ಕೊರೋನಾ ಟೈಮಲ್ಲಿ ಬಂದಿರತಕ್ಕಂಥದ್ದು ಇದು ಜಾರಿಗೆ. ಇದನ್ನ 2030ರವರೆಗೂ ಈ ಅವಧಿಯನ್ನ ವಿಸ್ತಾರ ಮಾಡಿದೆ. ಏನು ಮೊದಲು ನೀವು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ನಿಟ್ಟಿನಲ್ಲಿ ಏನು ಒಂದು 15,000 ರೂಪಾಯಿಯನ್ನ ಪಡ್ಕೊಂಡು ಅದಕ್ಕೆ ಕೊಟ್ಟಿರ್ತಕ್ಕಂಥ ಕಂತುಗಳಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡಿದ್ದೆ ಆದರೆ ಮುಂದಿನ ಕಂತಲ್ಲಿ 30,000 ಪಡ್ಕೊಳ್ಳಿಕ್ಕೆ ನೀವು ಎಲಿಜಿಬಲ್ ಆಗ್ತಾರೆ. ಅದೇ ರೀತಿಯಾಗಿ 50,000 ಆದ್ಮೇಲೆ ಡಬಲ್ 1,00,000 ಈ ರೀತಿಯಾಗಿ ಕಂತುಗಳನ್ನ ನಾವು ಕಟ್ಟಿದಾಗ ಅದನ್ನ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸವನ್ನು, ಇದಕ್ಕೆ ಯಾವುದೇ ಬಡ್ಡಿ ಇರೋದಿಲ್ಲ, ಕಂತುಗಳಲ್ಲಿ ಕಟ್ಟಬೇಕು. ಇದನ್ನ ನಾವೆಲ್ಲ ಸುಮಾರು ಸ್ಕೀಮ್ಗಳಿದಾವೆ, ಅದನ್ನ ನಾವೆಲ್ಲ ಬಳಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಹೇಳ್ದಂಗೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದರ ತರ ನೋಡಿ ಆದಷ್ಟು ಅವ್ರನ್ನ ಸ್ಥಿತಿವಂತರಾಗಿ ಮಾಡಲಿಕ್ಕೆ ಏನೆಲ್ಲ ನಾವು ಸರ್ಕಾರದಿಂದ ಅನುಕೂಲಗಳನ್ನ ಪಡ್ಕೋಬೇಕು, ಅವ್ರು ಕೊಡಿಸ್ಬೇಕು ಅನ್ನೋ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆ ಮೇಲೂ ಇರ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.